ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಜಗತ್ತಿನ ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಆಡಿಯೋ ಬ್ರ್ಯಾಂಡ್ ಆಗಿರುವಂಥ JBL ಅವರು ಲಾಂಚ್ ಮಾಡ್ತಿರುವಂಥ ಟ್ಯೂನ್ ಫ್ಲೆಕ್ಸ್ ಅಂತ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇದರ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನ್ನಿಸ್ತಂಗೆ ಸುಮಾರು 6-7 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ನಮ್ಮ ಜಗತ್ತಿನ ಮೊದಲ ಟ್ರಾನ್ಸ್ಫಾರ್ಮಬಲ್ ಇಯರ್ ಟಿಪ್ಸನ್ನು ಹೊಂದಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಇದಾಗಿರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ ಆಯಿತಾ. ನೀವು ಬೇಕಾದಂಗೆ ಕಸ್ಟಮೈಸ್ ಮಾಡ್ಕೊಬೋದು. ಜೊತೆಗೆ ಒಂದು ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಟ್ರೂ ವೈರ್ಲೆಸ್ ಇಯರ್ಬಡ್ ಕೂಡ ಇದಾಗಿರುವಂಥದ್ದು. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ JBL ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಆಡಿಯೋ ಬ್ರ್ಯಾಂಡ್ ಆಯ್ತಾ. ಈ ಒಂದು ಆಡಿಯೋ ಫೀಲ್ಡಲ್ಲಿ ಸುಮಾರು 75 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವಂಥ ಬ್ರ್ಯಾಂಡ್. ಅದರಿಂದ ಈ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಮೊದಲದಾಗಿ ಇದನ್ನು ಅನ್ಬಾಕ್ಸ್ ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಕೇಸ್ ಮತ್ತು ಸಪ್ರೇಟ್ ಆಗಿ ಈ ಒಂದು ಬಡ್ಸನ್ನು ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ ಆಯಿತಾ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇರುವಂಥದ್ದು. ನಂತರ ಈ ಒಂದು ಮೇನ್ ಬಾಕ್ಸ್ ಕೆಳಗಡೆ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು. ನಂತರ ಇನ್ನೊಂದು ಸಣ್ಣ ಬಾಕ್ಸ್ ಒಳಗೆ ಸಪ್ರೇಟಾಗಿ ಈ ಒಂದು ಸಿಲಿಕಾನ್ ಟಿಪ್ಸನ್ನು ಕೊಟ್ಟಿದ್ದಾರೆ ಆಯಿತಾ. ಗಮನಿಸ್ತಾ ಇದ್ದೀರಾ, ತುಂಬ ಯುನೀಕ್ ಆಗಿ ಈ ರೀತಿ ಸಪ್ರೇಟ್ ಬಾಕ್ಸಲ್ಲಿ ಯಾರು ಕೂಡ ಸಿಲಿಕಾನ್ ಟಿಪ್ಸ್ ಕೊಟ್ಟಿದ್ದನ್ನು ನೋಡಿಲ್ಲ, ಇದೇ ಫಸ್ಟ್ ಟೈಮು. ಸೊ ಇದ್ರದ್ದೊಂದು ಡಿಫ್ರೆಂಟ್ ಯುನೀಕ್ ಫೀಚರ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಒಂದು ಕೇಸ್ ಮತ್ತು ಬಡ್ಸ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ಆಯಿತಾ. ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಮ್ ಕೇಸ್ ಮತ್ತು ಬಡ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡನ್ನು JBLನವರು ಒಂದು ಪ್ರಾಡಕ್ಟು, 2 ಬೆನಿಫಿಟ್ಸು ಮತ್ತು 3 ಇಯರ್ ಟಿಪ್ಸ್ ಅನ್ನೋ ರೀತಿ ಅಡ್ವರ್ಟೈಸನ್ನು ಮಾಡ್ತಿರುವಂಥದ್ದು ಆಯಿತಾ. ಏನಂಗಂದ್ರೆ ಅಂತ ಕೊನೆಗೆ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂದ್ರೆ ಆಗಲೇ ಸಾಲಿಡ್ ಬಿಲ್ಡು, USB Type-C ಪೋರ್ಟ್ ಇದೆ. ನಿಮಗೆ LED ಇಂಡಿಕೇಟರ್ ಇರುವಂಥದ್ದು ಕೇಸಲ್ಲೂ ಕೂಡ ಆಯಿತಾ. ತುಂಬ ಸಿಂಪಲ್ ಆಗಿ ಒಂದೇ ಕೈಯಲ್ಲಿ ಓಪನ್ ಕ್ಲೋಸ್ ಮಾಡ್ಕೊಬೋದು ಆಯಿತಾ. ತುಂಬ ಕಾಂಪ್ಯಾಕ್ಟ್ ಡಿಸೈನ್, ಒಂದು ಸಣ್ಣ ಜೇಬ್ ಇದ್ರೂ ಕೂಡ, ಜೀನ್ಸ್ ಪ್ಯಾಂಟ್ ಇರುತ್ತೆ ನೋಡಿ, ಸಣ್ಣ ಜೇಬಲ್ಲೂ ಕೂಡ ಆರಾಮಾಗಿ ಇಟ್ಕೊಬೋದು. ಇನ್ನು ಈ ಒಂದು ಇಯರ್ಬಡ್ಸ್ನ ಕ್ವಾಲಿಟಿ ಕೂಡ ಅಷ್ಟೇ ಆಯಿತಾ, ತುಂಬ ಸಾಲಿಡ್ ಆಗಿದೆ, ತುಂಬ ಲೈಟ್ ವೇಟ್ ಕೂಡ ಇರುವಂಥದ್ದು. ಕಿವಿಗೆ ಹಾಕೊಂಡ್ರೆ ನಿಮಗೆ ಗೊತ್ತಾಗಲ್ಲ ಇದೆಯೋ ಇಲ್ವೋ ಅಂತ, ಅಷ್ಟು ಲೈಟ್ ಆಗಿದೆ. ಇದರಲ್ಲೂ ಕೂಡ ನಿಮಗೆ ಇಂಡಿಕೇಟರ್ ಇದೆ ಮತ್ತು ಒಂದರಲ್ಲಿ 2 ಮೈಕ್ರೋಫೋನ್ ಇರುವಂಥದ್ದು. ಸೊ 2ರಿಂದ ಟೋಟಲ್ 4 ಮೈಕ್ರೋಫೋನ್ ಸಿಗ್ತಾ ಇರುವಂಥದ್ದು ಮತ್ತು ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಕೂಡ ಇದೆ. ಜೊತೆಗೆ ಈ ಒಂದು ಇಯರ್ಫೋನ್ ಇದೆ, ಇದು IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸೊ ಅದರಿಂದ ನೀವು ಹಾಕ್ಕೊಂಡು ವರ್ಕೌಟ್ ಮಾಡ್ಬೋದು, ಸ್ವೆಟ್ ಪ್ರೂಫು. ಸೊ ತಲೆ ಕೆಡಿಸ್ಕೊಂಬಿಡಿ. ಆಗಲೇ ಹೇಳ್ತಾ ಇದ್ದೆ, ಸೊ ಒಂದು ಪ್ರಾಡಕ್ಟು, 2 ಬೆನಿಫಿಟ್ಟು ಮತ್ತು 3 ಇಯರ್ ಟಿಪ್ಸ್ ಅಂತ. ಹಂಗಂದ್ರೆ ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಒಂದು ಪ್ರಾಡಕ್ಟು, 2 ಬೆನಿಫಿಟ್ ಅಂತಂದರೆ, ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು, ನಾರ್ಮಲ್ ಇಯರ್ಫೋನ್ ರೀತಿ ಕೆಲಸವನ್ನು ಕೂಡ ಮಾಡುತ್ತೆ. ಮತ್ತು ಇದು ಜಗತ್ತಿನ ಮೊದಲ ಟ್ರಾನ್ಸ್ಫಾರ್ಮಬಲ್ ಇಯರ್ ಟಿಪ್ಸನ್ನು ಹೊಂದಿರುವಂಥ TWS ಆಗಿರುವಂಥದ್ದು. ಹಂಗಂದ್ರೆ ಏನಪ್ಪ ಅಂತಂದರೆ, ಯೂಶಲಿ ನೀವು ಯಾವುದೇ ಇಯರ್ಫೋನ್ ತೊಗೊಂಡ್ರೆ ಒಂದು ಸಿಲಿಕಾನ್ ಟಿಪ್ಸ್ ಹೊಂದಿರುವಂಥ ಇಯರ್ಫೋನ್ ಸಿಗುತ್ತೆ ಅಥವಾ ಸಿಲಿಕಾನ್ ಟಿಪ್ಸ್ ಇಲ್ಲದೇ ಇರುವಂಥ ಇಯರ್ಫೋನ್ ಸಿಗುತ್ತೆ. ಆದರೆ ಇದರಲ್ಲಿ 2 ಕೂಡ ಇರುವಂಥದ್ದು. ನೀವು ಬೇಕು ಅಂತ ಅಂದರೆ ಸಿಲಿಕಾನ್ ಟಿಪ್ಸ್ ಹಾಕೊಬೋದು, ಬೇಡ ಅಂದರೆ ನಾರ್ಮಲ್ ಓಪನ್ ಇಯರ್ ಬಡ್ಸ್ ಏನಿರುತ್ತೆ ಆ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು ಆಯಿತಾ. ಸೊ ಕ್ರೇಜಿ ವಿಷಯ. ಕೆಲವರಿಗೆ ಓಪನ್ ಇಯರ್ ಟಿಪ್ಸನ್ನು, ಸಿಲಿಕಾನ್ ಟಿಪ್ಸ್ ಇಲ್ದಿರೋವಂಥದ್ದೇ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಸಿಲಿಕಾನ್ ಟಿಪ್ಸ್ ಇದ್ದರೆ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಬಂದಿದ್ದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಜೊತೆಗೆ ಈ ಒಂದು ಇಯರ್ಫೋನ್ಗೆ ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇರುವಂಥದ್ದು ಆಯಿತಾ. JBL ಹೆಡ್ಫೋನ್ ಅಂತ ಪ್ಲೇಸ್ಟೋರ್ನಿಂದ ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು, ನೀವೇನಾದರೂ ಓಪನ್ ಇಯರ್ ಬಡ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಸಿಲಿಕಾನ್ ಟಿಪ್ಸನ್ನು ಹಾಕೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ಅದು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತಾ ಆಯಿತಾ. ಸೊ ಒಂದು ಅಪ್ಲಿಕೇಶನ್ ಸಖತ್ತಾಗಿದೆ ಆಯಿತಾ. ಅಲ್ಲೇ ನೀವು ಆ್ಯಂಬಿಯೆಂಟ್ ಸೌಂಡು, ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲದಕ್ಕೂ ಸ್ವಿಚ್ ಮಾಡ್ಕೊಬೋದು, ಕಸ್ಟಮೈಸ್ ಮಾಡ್ಕೊಬೋದು ಬಟನ್ನ. ಮತ್ತು ಇದರಲ್ಲಿ ಅಸಿಸ್ಟೆಂಟ್ ಕೂಡ ಇದೆ, ಗೂಗಲ್ ಅಸಿಸ್ಟೆಂಟು. ಸೊ ಇಲ್ಲೇ ಲಾಂಗ್ ಪ್ರೆಸ್ ಮಾಡಿ ನೀವು ಏನೇ ಕ್ವಶನ್ ಕೇಳಿದ್ರು ಫೋನ್ ಅವಶ್ಯಕತೆನೇ ಇಲ್ಲ, ಇಂಟರ್ನೆಟ್ ತೊಗೊಳುತ್ತೆ ಅಲ್ಲಿಂದ ಬಿಟ್ಟರೆ ಡೈರೆಕ್ಟಾಗಿ ಇಲ್ಲೇ ನಿಮ್ಗೆ ಉತ್ತರವನ್ನು ಕೊಡುತ್ತೆ. ಸೊ ಕ್ರೇಜಿ ಫೀಚರ್ಸ್ ಎಲ್ಲ ಇರುವಂಥದ್ದು ಆಯಿತಾ. ಮತ್ತು ಈಕ್ವಲೈಸರ್ಸ್ಗಳು ಡಿಫ್ರೆಂಟ್ ಮೋಡ್ಸು, ಬೇಸ್ ಮೋಡ್ ಬೇಕಾ ನಿಮಗೆ, ವೋಕಲ್ ಮೋಡ್ ಬೇಕಾ, ನಿಮಗೆ ಇಷ್ಟ ಬಂದಿದ್ದನ್ನು ನೀವು ಚೇಂಜ್ ಮಾಡ್ಕೊಬೋದು, ಕಸ್ಟಮೈಸ್ ಕೂಡ ಮಾಡ್ಕೊಂಡು ನಿಮಗೆ ಇಷ್ಟ ಬಂದಿದ್ದು ಕಸ್ಟಮೈಸ್ ಕೂಡ ಮಾಡ್ಬೋದು ಆಯಿತಾ. ನನಗಂತೂ ಜಾಝ್ ಅಂತ ಒಂದು ಈಕ್ವಲೈಸರ್ ಮೋಡ್ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಬೇರೆದು ಇಷ್ಟ ಆಗ್ಬೋದು, ಎಲ್ಲಾದರೂ ಟ್ರೈ ಮಾಡಿ ನೋಡಿ ಒಂದ್ಸಲ. ಇನ್ನು ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ ಆಯಿತಾ, ಹೆವಿ ಅಂತ ಅನ್ಸಲ್ಲ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಸಿಲಿಕಾನ್ ಟಿಪ್ಸನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದರಲ್ಲಿ ನಿಮಗೆ ಬ್ಲೂಟೂತ್ 5.2 ಸಿಗ್ತಾ ಇರುವಂಥದ್ದು, ಸುಮಾರು 10 ಮೀಟರ್ ದೂರ
ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ ಮತ್ತು ಸೀಮ್ಲೆಸ್ ಕನೆಕ್ಟ್ ಆಯ್ತಾ, ಪಟ್ ಅಂತ ನೀವು ಕೇಸನ್ನು ಓಪನ್ ಮಾಡಿದ ತಕ್ಷಣ ಪಟ್ ಅಂತ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ, ನೋಟಿಫಿಕೇಶನ್ ತೋರಿಸುತ್ತೆ ನೀವು ಕನೆಕ್ಟ್ ಮಾಡ್ಕೋತೀರಾ ಅಂತ. ಸೊ ಸೂಪರ್ ವಿಷಯ, ಹೆವಿ ಫಾಸ್ಟಾಗಿ ಕನೆಕ್ಟ್ ಆಗಿಬಿಡುತ್ತೆ. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಆಂಬಿಯಂಟ್ ಸೌಂಡ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಹೊಂದಿರುವಂಥ ಇಯರ್ಫೋನ್ ಇದಾಗಿರುವಂಥದ್ದು ಆಯಿತಾ. ನೀವು ಟ್ರಾಫಿಕಲ್ಲಿ ಹೋಗ್ತಿರ್ಬೇಕಾದ್ರೆ ಆನ್ ಮಾಡಿಕೊಂಡ್ರೆ ಲಿಟ್ರಲ್ ಟ್ರಾಫಿಕ್ ಸೌಂಡ್ ಕೇಳೋದಿಲ್ಲ, ತುಂಬ ಪೀಸ್ಫುಲ್ ಆಗಿರುತ್ತೆ. ಮತ್ತು ಆಂಬಿಯಂಟ್ ಸೌಂಡ್ ಕೂಡ ಅಷ್ಟೇ, ಅವಶ್ಯಕತೆ ಇರೋ ಟೈಮಲ್ಲಿ ನಿಮಗೆ ಎನ್ವಿರಾನ್ಮೆಂಟ್ ಸೌಂಡ್ ಕೇಳಬೇಕು ಅಂತ ಅಂದರೆ ಆ ಟೈಮಲ್ಲಿ ಅದನ್ನು ಕೂಡ ಆನ್ ಮಾಡ್ಕೊಬೋದು. ಸೊ ಒಂದು ರೀತಿ ಕಿವಿಲಿ ಹಾಕ್ಕೊಂಡೇ ಇಲ್ಲ ಅನ್ನೋ ರೀತಿ ಈ ಒಂದು ಎನ್ವಿರಾನ್ಮೆಂಟಲ್ ಸೌಂಡ್ ಕೇಳುತ್ತೆ. ಮತ್ತು ನೀವು ಕಾಲ್ ಇರಬೇಕಾದ್ರೆ ಕಾಲ್ ಮಾಡ್ತಾ ಇರ್ತೀರಾ, ಎಷ್ಟೋ ಸಲ ಟ್ರಾಫಿಕ್ ಇರ್ತೀರಾ, ಆ ಟ್ರಾಫಿಕ್ ಸೌಂಡನ್ನು ಕೂಡ ಕ್ಯಾನ್ಸಲ್ ಮಾಡುತ್ತೆ. 2 ಮೈಕ್ರೋಫೋನ್ ಇರುವಂಥದ್ದು, ಸೊ 2ರಿಂದ ಟೋಟಲ್ 4 ಮೈಕ್ರೋಫೋನ್ ಸಿಗ್ತಾ ಇರುವಂಥದ್ದು. ಸೊ ಆ ಮುಖಾಂತರ ತುಂಬ ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲ್ ಮಾಡುತ್ತೆ ಮತ್ತು ಕಾಲ್ ಕ್ಲಾರಿಟಿ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಜೊತೆಗೆ ನೀವೇನಾದರೂ ಈ ಒಂದು ಬಡ್ಸನ್ನು ಎಲ್ಲೋ ಇಟ್ಬಿಟ್ಟು ಮರ್ತೋದ್ರೆ ಅಥವಾ ಸೋಫಾ ಕಡೆಗೆಲ್ಲೋ ಬಿದ್ದೋಗಿರುತ್ತೆ, ಆ ಟೈಮಲ್ಲಿ ಹುಡುಕುವಂಥ ತುಂಬ ಸಿಂಪಲ್. ಅಪ್ಲಿಕೇಶನಲ್ಲಿ ಫೈಂಡ್ ಮೈ ಬಡ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಬಡ್ಸ್ಗಳು ಸ್ವಲ್ಪ ಜೋರಾಗಿ ಸೌಂಡ್ ಮಾಡೋಕ್ಕೆ ಶುರು ಮಾಡ್ತವೆ. ಆ ಟೈಮಲ್ಲಿ ನೀವು ಹುಡ್ಕೋದಕ್ಕೆ ಈಸಿ ಆಗುತ್ತೆ. ಕಿವಿಲಿ ಇರಬೇಕಾದ್ರೆ ಇದನ್ನು ಕಿವಿಗೆ ಹಾಕೊಂಡ್ಬಿಟ್ಟು ನೀವು ಮಿಸ್ ಆಗಿಬಿಟ್ಟು ಅದನ್ನು ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಸ್ವಲ್ಪ ಜೋರಾಗಿ ಅದು ಸೌಂಡ್ ಮಾಡೋದ್ರಿಂದ ನಿಮ್ಮ ಕಿವಿಯೇ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಕೇರ್ಫುಲ್ ಆಗಿದೆ ಅಷ್ಟೇ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಕೇಸ್ ಮತ್ತು ಬಡ್ಸ್ ಎರಡನ್ನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ 40 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತಂತೆ JBL ಅವರ ಪ್ರಕಾರ. ಕೇಸು 30 ಗಂಟೆ, ಬಡ್ಸು 10 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಅಂತೆ. ಸೊ ಕ್ರೇಜಿ ವಿಷಯ. ಮೋಸ್ಟ್ಲಿ ಇಷ್ಟು % ವಾಲ್ಯೂಮಲ್ಲಿ ಅಂತ ಇರುತ್ತೆ ನಂಗೆ ಅನ್ನಿಸ್ದಂಗೆ. ನೀವೇನು ಕೇಸ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡ್ರೆ 24 ಗಂಟೆ ಕೊಡುತ್ತಂತೆ, ಈ ಬಡ್ಸು 8 ಗಂಟೆ ಕೊಡುತ್ತಂತೆ ಆಯಿತಾ. ಸೊ ಕ್ರೇಜಿ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ನಿಸ್ತು ನನಗಂತೂ. ಸೂಪರ್ ವಿಷಯ. ಸೊ ಇದಿಷ್ಟು ಈ ಒಂದು JBL ಟ್ಯೂನ್ ಫ್ಲೆಕ್ಸ್ನ ಬೇಸಿಕ್ ಫೀಚರ್ಸ್ ಆಯಿತಾ. ನೀವು ಹಾಗಾದರೆ ಕೇಳ್ಬೋದು ಇದನ್ನು ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಅನ್ನಿಸ್ದಂಗೆ ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಬ್ರ್ಯಾಂಡಿನ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ನ ಹೊಂದಿರುವಂಥ ಮಲ್ಟಿಪರ್ಪಸ್ ಇಯರ್ ಟಿಪ್ಸನ್ನು ಹೊಂದಿರುವಂಥ ಇಯರ್ಫೋನ್ ಇದಾಗಿರುವಂಥದ್ದು. ಸೊ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಫ್ಲಿಪ್ಕಾರ್ಟ್ ಮತ್ತು ಅವರ ಅಫಿಷಿಯಲ್ ವೆಬ್ಸೈಟು JBL.com ಅಲ್ಲಿ ಅವೈಲೇಬಲ್ ಇರುವಂಥದ್ದು. ನೀವು ಇನ್ ಕೇಸ್ JBL.com ಅಲ್ಲಿ ಪರ್ಚೇಸ್ ಮಾಡಿದ್ರೆ ಟೆಕ್ ಇನ್ ಕನ್ನಡ 360 ಅನ್ನೋ ಒಂದು ಕೋಡ್ ಯೂಸ್ ಮಾಡ್ಕೊಳ್ಳಿ, 15% ಡಿಸ್ಕೌಂಟ್ ಸಿಗುತ್ತೆ. ಒಂದು ತಿಂಗಳಿರುತ್ತೆ ಒಂದು ಆಫರ್ ಆಯಿತಾ. ಸೊ ಆ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ 15% ಆಫ್ ಆಗುತ್ತೆ. ಸೊ ನೋಡಿ 6,000 ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸಖತ್ತಾಗಿದೆ, ಒಂದು ಒಳ್ಳೆ ಬ್ರ್ಯಾಂಡಿಂಗಲ್ಲಿ ಇಯರ್ಫೋನ್ ಸಿಗುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಇಷ್ಟು ಈ ಒಂದು ಬಡ್ಸ್, 1 ಪ್ರಾಡಕ್ಟ್ 2 ಬೆನಿಫಿಟ್ 3 ಇಯರ್ ಟಿಪ್ಸ್. ಸೊ ಕ್ರೇಜಿ ಪ್ರಾಡಕ್ಟು. ಸೊ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.